ಯಜಮಾನರು ಸ್ವಲ್ಪ ಮುಖ ತೋರ್ಸಪ್ಪ. ಬಾರಣ ಯಜಮಾನ್ ಇವನು ಚೆನ್ನಾಗಿದೆಯಪ್ಪ. ಅನುಸಾರ ಅಂದ್ರೆ ಯಾರು ಅಂತ ಎಲ್ಲಿ ಗೊತ್ತಾಗ ಹೇಳ್ತೀನಿ ಜೋರು. ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು ಅವತ್ತು ನಮಗೆ 25,000 ರೂಪಾಯಿ ಹಣ ಕೊಟ್ಟು ನೀವು ಇಲ್ಲಿ ಕೆಲಸನ ದೇವಸ್ಥಾನ ಪ್ರಾರಂಭ ಮಾಡಿ ಅಂತ ಅವ್ರು ಕೊಟ್ಟಂತ ಹಣ ಇವತ್ತು ಲಕ್ಷೋಪಲಕ್ಷವಾಗಿ ಇವತ್ತು ಇಲ್ಲಿ ಬೆಳೆದಿದೆ. ಆದ್ರಿಂದ ಎಷ್ಟೇ ಒಟ್ಟಾದ್ರೂ ಸಹ ಇವತ್ತು ನಾವು ಕಲ್ಬಂಡಿ ರಥೋತ್ಸವಕ್ಕೆ ಅವರಿಂದಲೇ ಚಾಲನೆ ಕೊಡಿಸ್ಬೇಕು ಅಂತ ನಾವು ನೀವೆಲ್ಲ ಕಾಯ್ತಾ ಇದ್ದೀವಿ. ಆ ಕ್ಷಣಗಳನ್ನೇ ಆರಂಭವಾಗಿದೆ. ಈ ಕ್ಷೇತ್ರಕ್ಕೆ ಅವರು ಬಹಳ ತಡವಾಗಾದರೂ ಇಲ್ಲಿ ಆಗಮಿಸಿರೋದಕ್ಕೆ ನಮ್ಮ ಕ್ಷೇತ್ರದ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಶ್ರೀ ಅಮ್ಮಾಜಿ ಕ್ಷೇತ್ರದಿಂದ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಸ್ವಾಮೀಜಿ ಅವರಿಗೆ ಬಯಸ್ತಾ ಇದ್ದೀವಿ. ಕೈ ಕೈ ಅಡ್ಡ ತೆಗಿ, ಈ ಕಡೆ ನೋಡಿ. ನಿಜವಾದ ಭಕ್ತಿ, ಅಚಲವಾದ ಶ್ರದ್ಧೆ ಇವೆಲ್ಲವನ್ನು ಕೂಡ ಅವನು ರಾಮನ ಮೇಲೆ ಇಟ್ಟಿದ್ದ. ಎಲ್ಲೆಲ್ಲೂ ರಾಮನನ್ನೇ ನೋಡ್ತಿದ್ದ, ಧ್ಯಾನಿಸ್ತಿದ್ದ. ಅವನಿಗೆ ರಾಮನ ವಿನ ಬ್ರಹ್ಮಾಂಡದಲ್ಲಿ ಏನು ಕಾಣ್ತಾ ಇರಲಿಲ್ಲ. ಅವನಿಂದ ನಾವು ಕಲಿಬೇಕು. ಎಲ್ಲರನ್ನು ಗೌರವಿಸುವುದು, ಪ್ರೀತಿಸುವುದು, ಎಲ್ಲೆಲ್ಲೂ ಭಗವಂತನನ್ನೇ ಕಾಣುವುದು. ಹಾಗಾಗಿ ಅವನು ಕಾಣ್ತಾ ಕಾಣ್ತಾ ಆಂಜನೇಯ ತಾನೇ ದೈವತ್ವಕ್ಕೆ ಏರ್ಬಿಟ್ಟ. ಹಾಗಾಗಿ ನಾವೆಲ್ಲರೂ ರಾಮನಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಆಂಜನೇಯನ ಪ್ರೀತಿಸ್ತೀವಿ, ಪೂಜಿಸ್ತೇವೆ. ಅದು ಯಾರು ಭಗವಂತನ ಕಡೆ ಮುಖ ಮಾಡ್ತಾರೋ ಅವನ ಕಡೆ ಜಗತ್ತು ಮುಖ ಮಾಡುತ್ತೆ ಅಂತೇಳಿ ನಮ್ಗೆ ಆಂಜನೇಯ ತೋರಿಸ್ಕೊಟ್ಟ. ಇನ್ನು ಅಮ್ಮಾಜಿ
ಅಮ್ಮಾಜಿ ಕೆಲಸ ಏನು? ನಮಗೆ ಕೇಳಿದ್ದೆಲ್ಲ ಕೊಡುವಂಥದ್ದು, ಮತ್ತು ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂಥದ್ದು. ಆದಿಶಕ್ತಿ ಉದ್ಭವ ಆಗಿದ್ದೇನೆ ಎಲ್ಲ ದೇವತೆಗಳ ಶಕ್ತಿ ಮೇರೆಗೆ. ಬ್ರಹ್ಮಾಂಡದಲ್ಲಿ ದುಷ್ಟರ ಹಾವಳಿ ಜಾಸ್ತಿ ಆದಾಗ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಧಾರೆ ಎರೆದು ಆದಿಶಕ್ತಿಯನ್ನು ಉದ್ಭವ ಮಾಡಿದರು. ಹಾಗಾಗಿ ನಾವು ಎಲ್ಲರನ್ನೂ ಗೌರವಿಸುವಂಥದ್ದನ್ನು ಮತ್ತು ನಮ್ಮೊಳಗಿರುವಂಥ ದುಷ್ಟಗುಣಗಳನ್ನು ತಮಣೆ ಮಾಡಿಕೊಳ್ಳುವಂಥದ್ದನ್ನು ದೇವಿ ನೋಡಿ ಕಳೀಬೇಕು. ನಾವು ಅದನ್ನು ಮಾಡಲಿಲ್ಲ ಅಂದರೆ ದೇವಿ ಬರ್ತಾಳೆ, ನಮಗೆ ಯಾವುದಾದ್ರೂ ರೂಪದಲ್ಲಿ ಪಾಠ ಕಲಿಸ್ತಾಳೆ. ನಾವು ಸರಿಯಾಗಿದ್ದರೆ ದೇವರು ಕೂಡ ನಮ್ಮನ್ನು ಒಪ್ತವೆ. ಆ ನಿಟ್ಟಿನಲ್ಲಿ ನಾವು ದೇವರ ವ್ಯಕ್ತಿತ್ವವನ್ನು ಸರಿಯಾದ ರೀತಿ ತಿಳ್ಕೊಂಡು ಸಾಧ್ಯವಾದಷ್ಟು ಒಂದೊಂದು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದೇವ್ರ ಹತ್ರ ಹೋದರೆ ಬೇಗ ದೇವರು ಶಾರ್ಟ್ ರೂಟ್ ಬೇಗನೆ ನಮ್ಮನ್ನು ಹತ್ರ ಕರ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯ ಭಾಳ ವಿಸ್ತಾರವಾದ ಸಂಸ್ಕೃತಿ ಮತ್ತು ಪರಂಪರೆ ಉಳ್ಳಂಥ ಸಮುದಾಯ. ಸಂಪ್ರದಾಯಗಳಿಗೆ ಪರಂಪರೆಗೆ ಹೆಚ್ಚು ಮಹತ್ವ ಕೊಡುವಂಥವ್ರು ನಮ್ಮೆಲ್ಲ ಹಿರಿಯರು. ಎಷ್ಟು ಒಳ್ಳೆಯ ಸಂಕಲ್ಪ ಅವರು. ಅವರ ಮನೆಗಳನ್ನು ಕೂಡ ಅವರು ಅಷ್ಟು ಚೆನ್ನಾಗಿ ಮುತುವರ್ಜಿ ವಹಿಸಿ ಕಟ್ಟಿದ್ರೋ ಇಲ್ವೋ, ಅವರ ಮಕ್ಕಳ ಬೆಳವಣಿಗೆ ಅವ್ರು ನೋಡಿದ್ರೋ ಇಲ್ವೋ. ನಮ್ಮ ದೊಡ್ಡೇಗೌಡರು, ಉಗ್ರಪ್ಪನವರು, ನಮ್ಮ ಹನುಮಂತರಾಯಪ್ಪನವರು, ಇವರೆಲ್ಲ ದೇವಸ್ಥಾನನೇ ಇದೇ ನಮ್ಮ ಮನೆ ಅಂತೇಳಿ ತಿಳ್ಕೊಂಡು ಅವಿರತವಾಗಿ ಅಹರ್ನಿಶಿ ರಾತ್ರಿ ಹಗಲು ಸೇವೆ ಮಾಡೋದ್ರಿಂದ ಇದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗಿ ಇವತ್ತು ಮಾರ್ಪಾಡಾಗಿದೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಿಮ್ಮ ಚಪ್ಪಾಳೆ ಮೂಲಕ ನಾನು ಅವರಿಗೆ ತಿಳಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಎಲ್ಲ ಜನ್ಮಗಳಲ್ಲೂ ಕೂಡ ಸೇವೆ ಮಾಡುವಂಥ ಅವಕಾಶ ನೀಡಲಿ ಹಾಗೆ ಅಂತೇಳಿ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಭಾಳ ತಡ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮ್ಮಾಜಿ ಮತ್ತು ಆಂಜನೇಯ ನರಸಿಂಹಸ್ವಾಮಿ ರಥವೇ ಇರ್ತಾರೆ. ಭಾಳ ವಿಜೃಂಭಣೆಯಿಂದ ರಥ ಹರಿತದೆ. ರಥ ಹೇಗೆ ಸರಾಗವಾಗಿ ಹರಿತದೆ ಹಾಗೆ ನಮ್ಮೆಲ್ಲರ ದುಃಖ, ದುಮ್ಮಾನ, ನೋವು, ಕಾರ್ಪಣ್ಯಗಳೆಲ್ಲವೂ ಕೂಡ ಬಗೆಹರಿದು ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಹಾಗೆ ಅಂತೇಳಿ ಅದರ ಮುಂದುವರೆದ ಭಾಗ ಇವತ್ತು ನಮ್ಮ ಮಲ್ಲಣ್ಣವರು, ಮೂರ್ತಿಯವರು, ನಮ್ಮ ಯುವಕರು ಎಲ್ಲರೂ ಸೇರಿಕೊಂಡು ಆ ಹಿರಿಯರ ಕೆಲಸವನ್ನು ಭಾಳ ಚೆನ್ನಾಗಿ ಅವರ ಹೆಸರುಗಳಿಗೆ ಚ್ಯುತಿ ತರದಂತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಹೀಗೇ ಒಗ್ಗಟ್ಟು ಕಾಪಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಲಿ. ಆ ಶಕ್ತಿಯನ್ನು ಅಮ್ಮಾಜಿ ಅವರಿಗೆ ಕೊಡಲಿ ಹಾಗೆ ಅಂತೇಳಿ, ಮತ್ತು ನಿಮ್ಮೆಲ್ಲರ ಜೀವನದಲ್ಲಿ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ.
ಅಷ್ಟೊತ್ತಾಯ್ತಾ ಉದ್ದಾಯ್ತು, ಕಡೆ ಸೀದಾ ಲಾಕ್ ಮ್ಯಾಪ್ ಹೋಗಿ